ಭಾಂಡೆ ತಿಕ್ಕ ಅಷ್ಟೊತ್ತಿಗೆ ಸಾಕಾಗತ್ತವ ಇವತ್ತಾಗ ಅರ್ಧ ಜೀವನ ನಂದು ಭಾಂಡೆ ತಿಕ್ಕದ್ರಾಗ ಹೋಗಿಬಿಡ್ತು ಹೋಗತ್ತಾಗ. ಅಯ್ಯೋ ಸೋಪ್ ಖಾಲಿ ಆಗಿತ್ತಲ್ಲ ಇವ ಎದ್ದು ತಗೋಬೇಕು ತಡಿ. ರೀ ಏನ್ರಿ ಏನ್ಲೇ ಏನು ಯಪ್ಪ ಒಂದಿಟ್ಟು ಅರಿಬುಚ್ಚ ಸೋಪ್ ಐತ್ ಕೊಡ್ರಿ. ಕಾಲನೋ ಹೋದು ನಾನು ಅಂತೂ ಎದ್ದು ಕುಂತು ಅತ್ತಾಗ ಇವತ್ತಂತ್ರು ಒಂದು ಸೋಪ್ ಕೊಡ್ರಿ. ಇವತ್ತು ಬಾಂಡೆ ತಿಕ್ಕೊಂಡು ಎದ್ದು ಬಂದು ಒಂಚೂರು ಒಂದು ತಾಸು ನೆಲ ಒರೆಸಿ ತಣ್ಣ ಕಸ ಗಿಸ ಹೊಡೆದು ನೆಲ ಒರೆಸಿ ಆ ನೆಲದ ಮ್ಯಾಗ ಮಕ್ಕೋತೇನಪ್ಪ. ಫ್ಯಾನ್ ಹಚ್ಕೊಂಡು ಒಂದು ಈಟ್ ಅಲ್ಲೇ ಮ್ಯಾಲ ಐತೆ ನೋಡ್ರಿ. ಇಲ್ಲಿಲ್ಲೇ ಕಾಣವಲ್ತು. ನಿಮಗೆ ಹೇಳ್ತೇನಲ್ಲ ಸುಮ್ಮನೆ ಹುಡ್ಕೊಂಡ್ರೆ ಬೇಷ. ಅಯ್ಯ ಖಾಲಿ ಆಗ್ಯಾವ ಅರಿಬುಚ್ಚ ಸೋಪು ಖಾಲಿ ಆಗ್ಯಾವ. ಭಾಂಡೆ ತಿಕ್ಬೇಕಿತ್ರಿ. ಒಂದು 10 ರೂಪಾಯ್ದು ಒಂದು ನಿರ್ಮಾ ಸೋಪ್ ತರಿಸ್ತೀರ 10 ರೂಪಾಯ್ಗೆ ಆಡ್ತಾರ್ರಿ. ಒಂದ ತರಬೇಡ್ರಿ ಅದು ನೆಂದೊಕ್ಕತ್ತಾಗ 5 ರೂಪಾಯ್ದು ಒಂದು ಆದ್ರೆ ಕಂಡ ಬಿಡ್ದಿನ ಹಾಕು. ಒಲೆ ಹಾಕು ಬೂದಿ ಒಂದು ತೆಗೆದಿಟ್ಟಿದ್ದೆ ಬಟ್ಟಲಾಗ ಅದೋಡ್ ತೊಗೊಂಬರ್ತೇನೆ. ಬೂದಿ ಆಮೇಲೆ ಇದು ಸೋಪ್ ಅಂತ ತೊಗೊಂಬರ್ರಿಪ್ಪ. ಅಲ್ಲೇ ನಮ್ಮವ್ವ ಅದು ಬಾಂಡೆ ತಿಕ್ತಿದ್ರಲ್ಲ ಎಲ್ಲ ಹೊತ್ತಿನಾಗ ಸೋಪ ಹಚ್ತಿದ್ರು ಅಂತ ಮಾಡಿ ಏನು ಒಲ್ಯಾನ್ ಬೂದಿ ಬೇಕಂದಂಗ ಬಾಂಡೆ ತಳ 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 ನಂಗ ಸಬೀನಾ ಪೌಡರ್ ಹಾಕಿದಂಗ ಕತಿ ಗೊತ್ತಾನು. ಒಲ್ಯಾನ್ ಬೂದಿ ತಗೋ ಹೊಸ ಬಾಂಡೆ ತಿಕ್ಕಿ ಕಡೆಯಲ್ಲಿ ಮಾಡಿ ಈಗ ಸಂಜೆಗೆ ಬರ್ತಾ ತರ್ತೇನಂತ. ಈಗ ಚಿಲ್ಲರ್ ಇಲ್ಲ ನನ್ನ ಕಡೆ ಅದಕ್ಕೆ. ಆಯ್ತಪ್ಪ ಅದ್ದ ಹಾಕಿ ತಿಕ್ತೇನೆ. ಡ್ರಮ್ನ್ಯಾಗ ಕಟ್ಟಕ್ ನೀರಿಲ್ಲ. ಅವ ನಳ ಬಿಡಮ್ ಇನ್ನು ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ ಸ್ವಲ್ಪ ಅದಾವ ತಳದಾಗ ಒಂದು 2 ಬಿಂದಿಗೆ ಸ್ವಲ್ಪ ಬಗ್ಗಿ ಸಿಟ್ಟು ಹೋರಿ. ಈಗ ತಿಕ್ಕಾಕ ಹೋಗ್ಬಿಡ ಸಂಜೆ ಮುಂದೆ ತಿಕ್ಕು. ನನಗೂ ಬ್ಯಾಸರ ಆಗೈತಿ. ಅದು ಹೋಗ್ಬಿಡ ಅವಲಕ್ಕಿ ಮಾಡಿದ್ದೆಲ್ಲ ಉಳ್ದಾವನ ಒಲ್ ಅನ್ಕೊಂತ ತಿನ್ನಲ್ರಿಪ್ಪ ನಾನು. ಅಯ್ಯೋ ದೇವ್ರೆ ಅಲ್ಲೇ ಮತ್ತೆ ಅವ್ರೆಲ್ಲಾರು ಇದ್ರೆ ಕುತ್ಕೊಂಡು ತಿನ್ನೋ ಹೊತ್ನ್ಯಾಗ ಹಾಕಕ್ ಹೋದ್ರಿ ಇನ್ನೊಸ್ ಬೇಡ ಬೇಡ ತೆಗಿಯೋ ಮರೆ ಬೇಡ ಸಾಕಾಗಿತ್ತು ತಿನ್ನಕ್ಕಾಗಲ್ತ ಅಂದಿ. ನಿಮ್ಮ ನಾಂಗಾರ ಇವ್ರಿಗೂ ಸಾಕಾಗಿತ್ತು ಬಿಡು ತಿನ್ನೋರಿಲ್ಲ. ಮತ್ತೆ ಇನ್ನು ಇಟ್ರೆ ಎಲ್ಲ ರಗಟೆ ಆಗ್ಬೇಕವ ಅಂತೇಳಿ ಮತ್ತೆ ಇವ್ ಕೇಳಿದೆ. ಇವನು ಮತ್ತೆ ಒಲ್ ಬೇವ ನನಗೆ ಹೊಟ್ಟೆ ಮತ್ತೆ ಎಸಿಡಿಟಿ ಆದಂಗ ಆಕತಿ ಅಂದ. ಮತ್ತೆ ನಾನು ಒಲ್ ಅನ್ಕೊಂತ ಇನ್ನು ಕೆಡ್ತಾವಲ್ಲ ಅನ್ನೋ ಸಂಕಟಕ್ಕೆ ತಿಂದೆ ಗೊತ್ತಾನ. ಈಗ ಶಾಂತಕ್ಕೆ ಒಯ್ ಅಂದೆ. ಯವ್ವ ಬೆಳಿಗ್ಗೆ ನಾಷ್ಟಾಕ್ ನಮ್ಮ ಸಸಿನೂ ಅದನ್ನ ಮಾಡಾದ್ಲ ಜಗಕ್ಕ ಬಿಡ್ಲೆ ಬೇಡ ಅಂದ್ಲಕಿನು. ನಾವು ಅವಲಕ್ಕಿ ಎಂತ ರುಚಿಯಾಗಿದ್ದು ದಿನಕ್ಕಿಂತ ಇವತ್ತು ರುಚಿ ಬಾರಿ ಆಗಿದ್ವು. ಏನು ಅವ್ರು ಬರ್ತಾರಂತೇಳಿ ಮಾಡಿದ್ದೆ ಏನೋ ಗೊತ್ತಿಲ್ಲ. ಎಂತ ರುಚಿಯಾಗಿದ್ವು ತಿನ್ಬೇಕಂತ ಗನ್ನಾಶೆ ಅನ್ಸಿತ್ಲಿ. ಅಲ್ಲ ಇವ ಅಂತ ತಿಂತಾನೋ ಮರ ಇವ ಅಂತ ಅನ್ಕೋಬಾರ್ದಲ್ಲ. ಮತ್ತು ಅವ್ರು ನೋಡಿದ್ರೆ ಇಷ್ಟಿಷ್ಟ ಹಾಕಿಸ್ಕೊಂಡು ತಿಂದು ಎದ್ದು ಬಿಟ್ರು ಸ್ವಲ್ಪ. ಮತ್ತು ನಾ ಏನು 2 ಗಂಟೆ ತಿನ್ಕೊಂತ ಕುಂದ್ರಲ್ಲ ಅವ್ರು ಇದ್ರಿಗೆ ಅದಕ್ಕೆ ಆಮ್ಯಾಗ ತಿನ್ನು ನೀವು ಹೋಲಿ ಅಂತೇಳಿ ಬಿಟ್ಟು ಅವ್ರು ಹೋಗಿಂದ ಈಗ ಬಂದು ನೋಡಿದ್ರೆ ಇಲ್ಲ ಆಗ್ಲೇ ತಿಂದ್ಬಿಟ್ಟು. ಹೌದು ಶಿವಿ ಆಗಿದ್ವಲ್ಲ ಭಾರಿ ಆಗಿದ್ವು. ದಿನಕ್ಕಿಂತ ಇವತ್ತು ಒಂಚೂರು ಗನ ರುಚಿಯಾಗಿದ್ದು ರೀ. ಇದು ಇನ್ನಷ್ಟು ಮಾಡಿಕೊಡ್ತೀನಿ ನನಗೆ ಉಳ್ಳಾಗಡ್ಡಿ ಅದು ಹೆಚ್ಚಿ. ಅವಲಕ್ಕಿ ಖಾಲಿ 1 ಕಿಲೋದಾಗ ಇನ್ನೂ ಒಂಚೂರು ಕಡಿಮೆನೇ ಇದ್ವು. ಓಸು ನೆನೆಸಿ ಮಾಡಿದ್ನಿ. ಅವಲಕ್ಕಿ ಖಾಲಿ ರೀ ಅಂತ ಸಂಬಂಧಿದ್ವಿ ನಾವು. ಹೋಲ್ಬಿಡ ನಾ ತಂದು ಕೊಡ್ತೀನಿ. ಹಂಗ ಮಾಡ್ಬೇಕಾ ಮತ್ತೆ ಜೊತೆಗೆ ಜಿನ್ ನಾನು ಕರ್ದಾನಿ ತರ್ತೀನಿ ಹಾಕಿ ಚಲೋತ್ತಂಗೆ ಹಂಗ ಮಾಡ್ಕೊಡ್ಬೇಕು ನೀ ನನಗೆ. ಸಣ್ಣ ಹುಡ್ರು ಹಠ ಹಿಡ್ದಂಗ ಅತ್ತಾಗ ಮಾಡ್ಕೊಡ್ತೇನೆ ತೋರಿ ಏನು ದೊಡ್ಡ ಆಗದಲ್ಲ ಆಗದ ಛತ್ರ ನಂಗೆ ಕೇಳ್ತಾರತ್ತಾಗ. ಅದು ಹೋಲ್ಬಿಡ್ರಿ ನಮ್ಮ ಮನೆ ನೋಡಿ ಬೀಗ್ತಿ ಏನು ಅನ್ಕೊಂಡ್ಲೋ ಏನಪ್ಪ. ಚೆನ್ನಾಗಿತ್ಲು ಎಂತ ಚಂದ ಐತೆ ಅಡುಗೆ ಮನೆ ನೋಡು. ಮನ್ಯಾರ ಈ 1 ವರ್ಷ ಆತನ ಇವು ಟೇಲ್ಸ್ ಹಾಕ್ಸಿ ಇವನ್ನ ಮೊದಲು ರೆಡ್ ಇದು ಸಗಣಿ ನೆಲ ಇತ್ತು. ಅದಾದ್ಮೇಲೆ ಸಿಮಿಟಿ ನೆಲ ಮಾಡಿಸಿದ್ವಿ. ಅದಾದ್ಮೇಲೆ ಈಗ ಹಾಕ್ಸಿರೋ ಟೇಲ್ಸ್ ಮತ್ತೆ ಇಷ್ಟು ಚಂದ ಬಿಳೇ ಕಲ್ಲಿಂದ ಎಲ್ಲ ನೋಡಿದೆ. 1-2 ವರ್ಷ ಆತನಲ್ಲ ಹಾಕ್ಸಿ ಇವನ್ನೆಲ್ಲ. ಅವತ್ತು ಬ್ಯಾಡ ಅಂದ್ರು ನೀನ ಅಯ್ಯೋ ಇರ್ಲಿ ಚಂದ ಕಾಂತಾವ ಅಂತೇಳಿ ಹಾಕ್ಸಿದಿ ನೋಡು ಎಂತ ಚಂದ ಕಾಣಕತ್ತತಿ. ಅಲ್ಲನ ಅಡಿಗೆ ಮನೆ ಇದು ಬೇಕಾದಂಗ ಐತಿ. ಮನ್ಯಾಗ ಇಂತಿದ್ದ ಬಾಂಡೆ ಎಲ್ಲ ಸಂತಿ ಸಾಮಾನ ಎಲ್ಲ ಐತಿ. ಏನ್ ಅನ್ಕೊಂಡಿರ್ತಾಳ ಸುಮ್ಮನಿರ್ನಿ. ಈ ಬೀಗ್ತಿ ಇಲ್ಲಿ ಕಾಲು ತಗೊಳಕಂತೇಳಿ ನೋಡಿದ್ಲು. ನಾನು ಅಂದೆ ಬಾಂಡೆ ತಿಕ್ಕುದ್ರಿ ಇದು ಕಾಲು ತಿಕ್ಕೊಳ್ಳೋದಲ್ಲ ಅಂದೆ. ಸುಮ್ಕಾದ್ಲವಾಗ ಮತ್ತೆ. ಹೌದನ ಅಲ್ಲಿ ನಾ ಅಂತೀನಿ ಇದನ್ನ ಮುಚ್ಚಿಬಿಡೋಣ. ನಾನು ಇದನ್ನ ಏನು ಮಾಡೋಣ ಅಂದರೆ ಬಾಂಡೆ ತಿಕ್ಕೋದನ್ನ ಹಿತ್ಲಕ್ಕೆ ಮಾಡಿಸ್ಬಿಡೋಣ. ಇದಕ್ಕೆ ಇದನ್ನೆಲ್ಲ ಸಿಮಿಟ್ ಹಾಕಿ ಸಾಫ್ ಮಾಡಿಸಿ ಒಂದಿಟ್ಟು ಏನಾರ ಇಡಾಕ್ ಬರುವಂಗ ಕಟ್ಟಿಗತೆ ಮಾಡಿಸ್ಕೊಂಡ್ಬಿಡೋಣ ಅಂತೇನು ನಾನು. ಹೌದಲ್ಲ ಬಾಂಡೆ ಹೊರಗೆ ತಿಕ್ಕೊಂಡ್ರಾತು ಯಾಕೆ ಸುಮ್ಮನೆ ಇಲ್ಲೇ ತಿಕ್ಕೋದು. ಇದೆಲ್ಲ ಒಂದು ನಮೂನಿ ಕಾಂತತಿ. ಈ ನಳನ ಏನು ಮಾಡಿಬಿಡೋನು ನೀರು ಬಿಟ್ಟಾಗಲ್ಲ ಬರುವುದು ನಳಕ್ಕೆ ನೀರು ಇದು ಶಿಂಕಿನ ಗತೆ ಕೈ ತೊಗೊಳಕ್ ಮಾಡಿಬಿಡೋನು. ನಮ್ದು ಹೈಫೈ ಮಂದಿ ಗತೆ ಭಾರಿ ಆಕತಿ ಹೌದಿಲ್ಲ. ದೊಡ್ಡವ್ರ ಮಂತೆ ಅಂದ ಮನ್ಯಾಗೆಲ್ಲ ಈ RCC ಬಿಲ್ಡಿಂಗ್ ಇರ್ತಾವಲ್ಲ ಅವ್ರಂತೆಲ್ಲ ಅವ್ರ ಮನೆ ಒಳಗೆ ಅಡುಗೆ ಮನ್ಯಾಗ ಕೈ ತೊಗೊಳ್ಳೋ ಮಾಡಿಸಿರ್ತಾರೆ. ನಮ್ದು ಐತಿ ಬಿಡು ಇಲ್ಲ ಅಂತಲ್ಲ. ಆದ್ರೆ ನಮ್ದು ಹಿಂಗೈತಿ ಅವ್ರದ್ದು ಶಿಂಕ್ ಅಂತದೇನ ಹಿಂಗ ಸ್ಟೀಲಿಂದ ಬುಟ್ಟಿಗತೆ ಹಾಕಿ ಮಾಡಿರ್ತಾರೆ. ಹಿಂಗ ಅಂತದ್ ಮಾಡಿಸ್ಬಿಡು ತಗೋ ಮಸ್ತ್ ಕಾಂತತಿ ನಳಕ. ಸುಮ್ನಿರ್ರಿ ರೊಕ್ಕ ಬೇಕಲ್ಲ ಅದನ್ನ ಮಾಡ್ಸೋಣ ಇದನ್ನ ಮಾಡ್ಸೋಣ ಅಂದ್ರೆ. ಇರ್ಲಿ ರೊಕ್ಕ ಬಂದಾಗ ಮಾಡ್ಸೋಣಂತ. ಸರಿ ನಾ ಹಂಗಾರೆ ಹೊರಗೆ ಹೋಗ್ಕನಿ ನೋಡೋಣ ಸೋಪ ಆದ್ರೆ ತಂದು ಕೊಡ್ತೇನಂತ. ಇಲ್ಲಾಂದ್ರೆ ನೀನು ಆ ಬೂದಿ ಹಚ್ತಿಕ್ ನಂಗೆ ತುಳ ತೇಳ್ತೀನಿ ಹಾಕೋಬಿಡ. ಚಲೋ ಆಗ್ಲಾರ್ದಾಗ ಇರ್ತಾವ ಅವಲಕ್ಕಿ ಚಲೋ ಆದಾಗ ಇರೋಂಗಿಲ್ಲ. ಊರಿಗೊಂತತ್ತಿದ್ರಿ ಇವ್ರಿಗೊಂತತ್ತೈತಿ. ಆಕೆ ಯಾಕ ಅಡುಗೆ ಮನೆ ನೋಡಿ ಮಾಡಿದ್ಲು. ಒಂದು ನಮೂನಿ ನೋಡಾಕತ್ತಿದ್ಲಪ್ಪ. ಆಕೆ ಏನು ಮನ್ಸಿಗೆ ಬಂದಂಗಿಲ್ಲ. ಆ ಕ್ವಾಣ್ಯಾಗ ಕ್ವಾಣಿ ಶಿಸ್ತೈತೆ ಅಡ್ಡಿ ಇಲ್ಲ. 2 ಗಂಟೆ ಐತಿ ಬೇಕಂದಂಗೆ ಮಕ್ಕೋಬೋದು. ಏನಪ್ಪ ಹೆಂಗ ಅನಸ್ತ ಮನಿ ನೋಡಿದೆಲ್ಲ ನಿನಗೆ ಹೆಂಗ ಅನಸ್ತ? ನೀವು ನೋಡಿದ್ರಲ್ಲ ನಿಮಗೆ ಹೆಂಗ ಅನಸ್ತ? ನಾನು ಕೇಳಾಕತ್ತೀರಿ. ಫೋಟೋನ ತಕೊಂಬಂದಿರಲ್ಲ ತೋರಿಸಿದ್ರೆ ಇಲ್ಲ ನಿಮ್ಮ ಮಗಳಿಗೆ? ತಕೊಂಬಂದನಿ ತೋರ್ಸೇನಿ ಫೋಟೋನು. ಒಪ್ಪಿಗೆ ಆತಂದ್ರೆ ನಾವು ಹಳೆ ಕಾಲದರಂಗೆ ಕುಂದ್ರದು ಬೇಡ
ಹುಡುಗ ಹುಡುಗಿ ಒಬ್ರಿಗೊಬ್ರು ನೋಡ್ಕೊಲಿ. ಮದ್ವಿಗಿಂತ ಮುಂಚೆ ನನ್ನ ಮಗಳು ಬೇಕಾದ್ರೆ ಒಂದ್ಸಲ ಅವ್ರ ಮನೆಗೆ ಹೋಗಿ ಬರಲಿಲ್ಲ, ಅದಕ್ಕೇನಾಗೋದೈತಿ? ಮನೆಗೆ ಹೋಗಿ ಬರಲಿ, ಮನೆ ವಾತಾವರಣ ತಿಳ್ಕೊಲಿ, ಅತ್ತಿ ಕೂಟ್ ಮಾತಾಡ್ಲಿ. ಏನು ನನಗೆ ಅದಕ್ಕೆ ಏನು ನನಗೆ ಬೇಜಾರಿಲ್ಲ ಬಿಡು. ನನಗೆ ಬೇಕಾರೆ ಇದು ಯಾವ್ದು 2 ದಿನ ನನ್ನ ಮಗಳು ಬೇಕಾರೆ ಆ ಮನ್ಯಾಗ ಇದು ಬರಲಿ, ನನಗೇನು ಬೇಜಾರಿಲ್ಲ. ನಾನು ಅವ್ರಿಗೆ ಹೇಳ್ತೇನೆ ನನ್ನ ಮಗಳಿಗೆ ಹೊಂದಾಣಿಕೆ ಆಕತ್ತಿಲ್ಲ ನೋಡ್ಬೇಕ್ರಿ ಅಂತೇಳಿ ಹೇಳ್ತೇನೆ. ಅದ್ರಾಗ ಏನೈತಿ? ಅವ್ವ ಏನ ಲಗ್ನಕ್ಕಿಂತ ಮುಂಚೆ 2 ದಿನ ಅವ್ರ ಮನೆಗೆ ಕಳಿಸ್ತೀರಾ? ನಿಮ್ಮ ತಲೆ ಬರಬರಿ ಐತೆ ಇಲ್ಲ? ಯಾ ಕಾಲದಾಗದಿರಿ ಅಲ್ಲ ನೀವು? ಯಾವ್ದು ಹೊಸದಾಗಿ ಮಾಡ್ಸಕತ್ತಿರಲ್ಲ ಪದ್ಧತಿ ನೋಡ್ರಿ. ಹಂಗ ಲಗ್ನಕ್ಕಿಂತ ಮುಂಚೆ ಹುಡುಗಿಯೆಲ್ಲರ ಹುಡುಗನ ಮನೆಗೆ ಹೋಗ್ಕಳನ್ರಿ? ಏ ಹುಂಬುಶೇನಿ, ಆ ಕಾಲದಾಗದಿ ನೀನು? ಲಗ್ನಕ್ಕಿಂತ ಮುಂಚೆ ಈಗ ಮೊದ್ಲೆಲ್ಲ ಇರ್ತದ ಹುಡುಗನ ಮನೆಗೆ ಹುಡುಗಿ ಹೋಗಂಗಿಲ್ಲ ಅಂತೇಳಿ. ಈಗ ಏನಿಲ್ಲ, ಅವ್ರ ಮನೆಗೆ ಏನಾರ ಫಂಕ್ಷನ್ ಇದ್ರೆ ಆಕಿನ ಕರೆಸ್ತಾರ, ಆಕಿ ಮನೆಗೆ ಏನಾರ ಇದ್ರೆ ಆ ಹುಡುಗ ಬಂದು ಹೋಗ್ತಾನ. 20 ಸಲ ಹುಡುಗ ಹುಡುಗಿ ಅಡ್ಡಾಡ್ತಾರ. ಏನು ಮನೆಗೆ ಈ ಲವ್ ಮಾಡ್ತಿದ್ದು ಹುಡುಗಿಯಾರನ್ನ ಕರ್ಕೊಂಡು ಈಗ ಮನ್ಯಾಗ ಪರಿಚಯ ಮಾಡಿಸ್ತಾರ. ಈಗ ಗೊತ್ತ ನಿನಗೆ? ನಿನ್ನ ಆ ಕಾಲದಾಗ ಅದೇ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಮಕ್ಕಳನ್ನ ಊರ್ಲಾಕಿದ್ರು ಸುಮ್ಮನೆ ಇರ್ಬೇಕಿತ್ತು. ಈ ಕಾಲದ ಹಂಗಲ್ಲ, ಮಕ್ಕಳ ಹೊಂದಾಣಿಕೆನೂ ನೋಡ್ಬೇಕಲ್ಲ. ಈಗ ಅದೆಲ್ಲ ಬಿಡು ಹೋಲಿ. ನಿನಗೆ ಹೆಂಗೆ ಅನಿಸ್ತ ಮನಿ? ಚಲೋ ಅನಿಸ್ತಪ್ಪ ನನಗಂತರು. ನಂಗೇನು ತೀರ ಎಡ ಅಂತ ಏನು ಅನ್ಸಿಲ್ಲ. ಸುಮ್ಮನೆ ರೀ. ಅಡಿಗೆ ಮನೆ ಯಾವ್ದು ಎಲ್ಲರ ಯೋ ಆ ಬಾಂಡಿ ಆ ಸಾಮಾನು ಎಲ್ಲ ಅಲ್ಲೇ ಹರಿವಿ ತಿಪ್ಪಾಗೈತಿ. ಏನೋ ಒಗಾತಿಲ್ಲ, ಒಂದು ಚೊಚ್ಚಿಲ್ಲ. ಬಿಳೆ ಕಲ್ಲಾಕ್ಷಾರ ಅಲ್ಲ, ಬಿಳೆ ಕಲ್ಲು ಹಾಕಿಸ್ತಾರ ಅಡಿಗೆ ಮನೆಗೆ ಯಾರು? ಹೊಲ್ಸಾಟ್ ಹಾಕಿರ್ತಾವೆ. ತಾಟಗೆ ಒಂದು ಈಟಿ ಏನಾರ ಬೀಳಂಗಲ್ಲ, ಬೆಳ್ಳ ಕಾಣ್ತೈತಿ ಒಂದು ಹೇಳ್ತಿ. ಅದು ಅಲ್ಲದೆ ಕಾಲು ಜರಿತಾವು, ನೀರಿಗೆ ಬಿದ್ದು ಕಾಲು ಜರ ಬಿದ್ರೆ ನನ್ನ ಮಗಳು ಏನಪ್ಪ ಕಲ್ಲು ಬೇರೆ ಹಾಕಿಸ್ಬೇಕಿತ್ತು. ಆಮ್ಯಾಗ ಅದು ಏನೋ ಒಂಥರ ನನಗೆ ಯಾಕೆ ದವಾಖಾನಿಗೆ ಹೋದಂಗೆ ಆಗ್ಬಿಡ್ತು ಒಳಗೆ ಹೋಗತ್ಲೆ. ಇನ್ನು ನಾವು ಕುಂತಿದ್ದಿದ್ದು ಪಡ್ಸಾಲಿ ಅದು ರೆಡ್ ಅಕ್ಷೇಡ್ ಅದು ಏನು ಅಂತಾರಲ್ಲ ಅದನ್ನು ಮಾಡ್ಸ್ಯಾರ. ಮನೆ ಹಿತ್ಲಾಗಿತ್ಲ ತೋಟ ನೋಡಿದ್ರಲ್ಲ ಹೆಂಗೆ ಅನಿಸ್ತು? ನಂಗಂತೂ ಆ ತೋಟ ಚಲೋ ಅನ್ನಿಸ್ತಪ್ಪ. ಹೊಲ ಚಲೋ ಅನ್ನಿಸ್ತು. ಮತ್ತು ಬೇರೆ ಮನೆ ಏನಂತ ಮನ್ಸಿಗೆ ಬರಲಿಲ್ಲ ನಂಗೆ. ಮನಿ ಮುಂಬಾಗ್ಲ ಅಷ್ಟು ಚಂದ ಗಿಲಾಯಿ ಮಾಡಿ ಎಲ್ಲ ಸಿಮೆಂಟ್ ಮಾಡಿಸಿಟ್ಟಾರ. ನಿನ್ನ ಮಗಳು ಏನು ಅಂಗಳ ಬೆಳಗ್ಗೆ ಎದ್ದು ಸ್ವಚ್ಛ ಕಸ ಹೊಡಿಬೇಕು, ನೀರು ಹಾಕಬೇಕು, ಅದನ್ನ ಅಂಗಳ ಸಾರಿಸ್ಬೇಕು, ಸಗಣಿಲಿ ಅನ್ನಂಗಿಲ್ಲ, ಏನೂ ಇಲ್ಲ. ನೋಡಿ ಅಂಗಳ ಎಂತ ಸ್ವಚ್ಛ ಮಾಡ್ಯಾರ ಅವ್ರು. ಏನು ಮನ್ಯಾಗ ಒಳಗೆ ಹೊಡಿ ಕಸಬರ್ಗಿನ ತೊಗೊಂಡು ಹೊರಗೆ ಹಿಂಗೆ ಹೊಡೆದು ನೀರು ಚಿಂಕ್ಸಂಗಲ್ ಮತ್ತೆ. ಯಾಕಂದ್ರೆ ಕಾಲ್ಜಿರ್ತಾವೆ ಸ್ವಲ್ಪ. ಹೌದಲ್ಲ, ನಂಗೆ ಮುಂಬಾಗ್ಲಿ ಕೊಟ್ಟು ಒಂದು ಚರ್ಗಿ ಅತ್ತಾಗ ರೋಡಿನೆಲ್ಲಕ್ಕೆ ಒಂದು ನೀರು ಹೊಡೆದು ರಂಗೋಲಿ ಹಾಕಿಬಿಟ್ರೆ ಮುಗಿದು ಹೋತು. ಮನಿ ಎಲ್ಲ ಅನುಕೂಲವಾಗಿ ಐತಿ. ಮನಸ್ಸಿನಿಂದ ತೆಗಿ. ಏನು ನೋಡುವ ಮಗಳ, ನಾನು ಬೇಕಾರೆ ನಾಳೆ ಫೋನ್ ಹಚ್ಚಿ ಹೇಳ್ತೇನೆ. ನೀ ಪ್ರೀತಿ ಮಾಡು ಹುಡುಗ ಹೇಳು, ನಾನು ಕರ್ಕೊಂಡೋಗಿ ಎಮ್ಮೆ ಮನೆ ತೋರ್ಸು ಅಂತೇಳಿ. ಮನೆ ನೋಡ್ಕೊಂಡು ಬಾ, ನಿನಗೆ ಹೆಂಗೆ ಅನಿಸ್ತತಿ ನೀ ವಿಚಾರ ಮಾಡು. ಹ್ಞೂ ಅಪ್ಪ, ನೋಡ್ಕೊಂಬರ್ತೇನೆ. ಅಲ್ರಿ ಹುಡುಗ ಏನು ಕೊಡ್ತೀರಿ ಅಂತ ಅವ್ರು ಕೇಳಿದಾಗ ಗೌಡ್ರು ಕೇಳಿದ್ರಲ್ಲ, ಏನಿಲ್ಲಪ್ಪ ನಮ್ಮ ಕೈಲಿ ಏನೂ ಆಗಂಗಿಲ್ಲ ಕೊಡಾಕ, ನಾವು ಹಂಗೆ ಬರೀ ಕನ್ಯೆ ಕೊಡೋರು ಅಂತ ಹೇಳ್ಬೇಕು ಬೇಡ ನೀವು? ಒಂದು ತೊಲಿ ಚೈನಾ ಕೊಡ್ತೀನಿ, ಒಂದು ಉಂಗುರ ಕೊಡ್ತೀನಿ ಹುಡುಗ ಅಂತ ಅಂದ್ಬಿಟ್ರಿ. ಮತ್ತೆ ವರಪಚಾರ ಮಾಡಲಿಲ್ಲ ಅಂದ್ರೆ ಹೆಂಗಲೆ? ನಾವು ಇಷ್ಟು ಇಟ್ಕೊಂಡು ನನ್ನ ಮಗಳಿಗಲ್ದ ಇನ್ಯಾರಿಗೆ 4 ಮಂದಿ ಲಗ್ನದಾಗ ನೋಡ್ತಾರೆ ಹುಡುಗ ಹೆಂಗದನ ಅಂತೇಳಿ. ಅವ್ರೇನು ಲಗ್ನಕ್ಕೆ ಬಂದವರೆಲ್ಲ ಹುಡುಗನ ಮನೆ ನೋಡಕ್ಕೆ ಹೋಗುದಿಲ್ಲ. ಏನು ಮದ್ವಿ ಮನ್ಯಾಗ ಬೇಡ ಛತ್ರದಾಗ ಮಾಡ್ರಿ ಅಂತ ನಾವೇ ಹೇಳಿದ್ವಿ ನೀನು. ಹೌದಾ? ಮನೆ ಯಾರು ಯಾಕೆ ನೋಡ್ತಾರೆ? ಹುಡುಗನ ನೋಡ್ತಾರೆ. ಹುಡುಗ ಚಂದ ಇರೋ ಹುಡುಗ ಅಂತೂ ಚಂದದ ಅನ್ಬಿಡು. ಏನು ಹುಡುಗನ ಬಗ್ಗೆ ವಿಚಾರಿಸಿದಿಲ್ಲ ಓಣ್ಯಾಗಲ್ಲಿ 4 ಮಂದಿ ನಾನು ವಿಚಾರಿಸಿದೆ. ಹುಡುಗ ಇಲ್ಲಡಿಲ್ಲ, ಒಂದು ಕಸರಿಲ್ಲ, ಏನೂ ಇಲ್ಲ ತೆಗಿಯಾಕ ಹುಡುಗನ ಅಂತೇಳಿ. ಅಷ್ಟು ಚಂದ ದುಡಿತೈತಿ. ಒಂದು ಸಿಗರೇಟ್ ಚಟ ಇಲ್ಲ, ಅಡಿಕೆ ಹೋಳಿನ ಚಟ ಇಲ್ಲ, ಕುಡಿಯಂಗಿಲ್ಲ, ಒಂದು ಊರು ಅಡ್ಡಾಡಂಗಿಲ್ಲ, ಬಸ್ವಿದಂತಂಗೆ ಏನೂ ಇಲ್ಲ ಅಂತ ಹೇಳಿದ್ರು. ಹೌದಾ? ಇಲ್ಲ ಮಂತೆ ಅನ್ನಿಸ್ತು ಹುಡುಗ ನೋಡಾಕ್ ಚಂದ. ಈಡು ಜೋಡು ಮ್ಯಾಲಾಗಿ ಇಬ್ರು ಲವ್ ಮಾಡ್ಯಾರ, ಇಬ್ರು ಪ್ರೀತಿ ಮಾಡ್ಯಾರ. ನೀವು ಅಡಿಗೆ ಮನೆ ಮನ್ಸಿಗೆ ಬಂದಿಲ್ಲ, ಮದ್ವಿ ಬೇಡ ಅಂದ್ರೆ ಕೇಳ್ಬೇಕಲ್ಲ ನಿನ್ನ ಮಗಳು. ಹೇಳಕ್ಕೀಗ ನೋಡೋಣಂಗಾರ ನೋಡು, ನಿನ್ನ ಮಗಳಿಗೆ ಹೇಳ ಅಡಿಗೆ ಮದ್ವಿ ಬೇಡ ಅಂತೇಳಿ. ಆಕೆ ಏನಾರ ಹ್ಞೂ ಯವ್ವ ಅಂದ್ಲಂದ್ರೆ ನನಗೇನು ಒಪ್ಪಿಗೆ ಐತಿ. ಆಯ್ತು, ಆಕಿ ಹ್ಞೂ ಅಂದ್ರೆ ನಾ ಬಿಡ್ತೇನೆ. ಮತ್ತೆ ಆಕಿ ಮಾಡ್ಕೊಳಕ್ಕೆ ಅಂದ್ರೆ ಮತ್ತೆ ನಾ ಸುಮ್ಮನಿರಮಲ್ಲ. ಅಲ್ಲ ನಿನಗೆ ಆ ಹುಡುಗ ಒಪ್ಪಿಗೆ ಬಂದ ನಾನು? ಅಲ್ಲ ಅವ್ರ ಮನೆ ಏನಿ ಅಂತ ಏನು ಅನುಕೂಲವಾಗಿಲ್ಲ. ಹೊಲ ಚಲೋ ಐತಿ, ಹೊಲದ ಮ್ಯಾಗೂ ಸಾಲ ಇರ್ಬೇಕು ಮತ್ತೆ. ನೋಡು ಬೇಡ, ಮದುವೆ ಮಾಡ್ಕೊಳಕ್ಕೆ ಹೋಗಬೇಡ. ಅವ್ವ ನಾ ಮದ್ವೆ ಅಂತಾದ್ರೆ ಅವನ್ನ ಆಗೋದು. ನಂಗೆ ಅವನ್ನ ಮದುವೆ ಮಾಡ್ಕೋಬೇಕಂತ ಐತೆ ಮನಸ್ಸಿನಾಗ. ಬ್ಯಾಡ ಅಂತ ಅನ್ಬೇಡ್ಬೇ. ನಾನು ಈ ವಿಚಾರ ಅಪ್ಪನ ಮುಂದೆ ಹೆಂಗೆ ಹೇಳೋದು ಅಂತೇಳಿ ಭಾಳ ಅನ್ಕೊಂತಿದ್ದೆ. ಆದ್ರೆ ನನ್ನ ನಶೀಬಕ್ಕೆ ಅವರ ನನ್ನ ನೋಡಕ್ಕೆ ಬಂದಾರ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಈಗೂ ಬಿಡು ಅಂತೀಯಲ್ಲವ ನೀನು. ನಾನು ಅವ್ರನ್ನ ಮಾಡ್ಕೊಳಕ್ಕೆ ಅವ್ರನ್ನೇ ಮಾಡ್ಕೊಳಕ್ಕೆ ಏನು ಬಂತು ನೋಡು. ಇಷ್ಟು ಸಾಕಿ ಬೆಳೆಸಿ ಹಡದ್ ತಂದೆ ತಾಯಿ ಮಾತು ಕೇಳೋದಲ್ಲ ನೀವಂದ್ರೆ ಅದಕ್ಕೆ ಬಂತು ನೋಡು. ಮಾಡ್ಕೊ, ಅನ್ಭವಿಸ್ತಿ, ಮುಂದೆ ಗೊತ್ತಾಕತಿ. ಇರಲಿ ಪರವಾಗಿಲ್ಲ, ನಾನು ಅವ್ರ ಮನೆಗೆ ಹೋಗಿ ನೋಡ್ಕೊಂಬರ್ತೀನಿ. ಅಪ್ಪನ ಹೇಳೇನಲ್ಲ ಹೋಗಿ ಬರ್ರಿ ಅಂತೇಳಿ. ಹೆಂಗಿದ್ರು ಇವ್ರು ಮೊನ್ನೆ ಅಂದಿದ್ರು ನಮ್ಮೂರಾಗ ಜಾತ್ರೆ ಐತಿ, ಜಾತ್ರೆಗೆ ನಿನಗೆ ಹೇಳ್ತೀನಿ ಬಾ ಮನೆಗೆ ಅಂದಿದ್ರೆ. ಚಲೋ ಆತಲ್ಲ ಹೋಗಾಕ ಒಂದು ನಿವಾಸ ಸಿಕ್ತು. ನನ್ನ ಗೆಳತಿಯರು ಅವ್ರ ಫಿಕ್ಸ್ ಮಾಡ್ಕೊಂಡಿದ್ದು ಹುಡುಗನ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡ್ತಾರವ. ಮೊದಲೆಲ್ಲ ಹೊಕ್ಕಿದ್ದಿಲ್ಲ, ಈಗೆಲ್ಲರೂ ಹೋಗೋದು ಬರೋದು ಮಾಡ್ತಾರ ಗೊತ್ತೇನೋ. ಅಂದರೆ ಈಗ ಮದುವೆ ಮಾಡ್ಕೊಂಡ ತಕ್ಷಣ ಗಂಡನ ಮನೆಗೆ ಹೋದ್ರೆ ಹೊಂದ್ಕೊಳಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಆಕೈತಿ. ಅದೇ ಅವಾಗೊಮ್ಮೆ ಇವಾಗೊಮ್ಮೆ ಹೋಗ್ಕೊಂತ ಬರ್ಕೊಂತ ಇರ್ತೇವಲ್ಲ, ಇದೇನಾಗ್ಬಿಡ್ತೈತಿ, ನಮ್ಗೆ ಮದುವೆ ಮಾಡ್ಕೊಂಡು ಬೇರೆ ಪ್ರಪಂಚಕ್ಕೆ ಹೋಗೇವಿ ಅಂತ ಅನ್ಸಂಗೇ ಇಲ್ಲ. ಅಲ್ಲಿರೋರು ನಮ್ಮವ್ರೆ ಅನ್ನೋ ಫೀಲ್ ಆಕೈತಿ ಗೊತ್ತನೋ. ಅದೇನು ಫೀಲ ಗೀಲ ಯವ್ವ ದೇವ್ರಿಗೆ ಗೊತ್ತು. ಆತ ನಿನ್ನ ಮಗಳು ಹೇಳಿದ್ ಕೇಳಿಸ್ಕೊಂಡೆ? ನಡೀಲಿ ಏನೇನು ಮಾಡ್ತೀರಿ ಮಾಡ್ರಿ ಅಪ್ಪ ಮಗಳು. ಬ್ಯಾಡಂದ್ರೆ ಕೇಳೋದಿಲ್ಲ. ಈಕಿ ಪ್ರೀತಿ ಮಾಡೇನಿ ಅಂತಾಳ, ಮಾಡಿದ್ಲು ಒಂದು ಚಲೋ ಸಂಬಂಧಕರ ಮಾಡಿದ್ಲ, ಅದು ಇಲ್ಲ. ಏನು ಹೊಳ್ಳ ಅದನ್ನ ಹೇಳೋಕ್ಕಾಗೋದಿಲ್ಲ ನನಗೆ. ಹುಡುಗ ಚಲೋ ಅದನ ಬಿಡು. ಈಗ ಹೋಲಿ ಇದು ನಾ ಅವ್ರಿಗೆ ಹೇಳಿ ಬಂದೀನಿ, ಹಣ್ಣು ಇಡಾಕ ಚಲೋ ದಿನ ನೋಡಿ ಹೇಳ್ತೇನೆ ಅಂತೇಳಿ. ಏನು
ನಾ ಒಂಚೂರು ಗುಡಿ ಕಡೆ ಹೋಗಿ ಸ್ವಾಮಿಗಳು ಭೇಟಿಯಾಗಿ ಜಾತಕ ತೋರಿಸ್ಕೊಂಬರ್ತೀನಿ. ಇಸ್ಕೊಂಬಂದೇನಲ್ಲ ಅವ್ರದ್ದು ಮತ್ತಿಕ್ಕಿದು ಎರಡೂ ಜಾತಕ ತೋರಿಸಿ ಎಷ್ಟು ಗುಣಗಳು ಅಂತಾವು ಏನು ಎತ್ತ ಎಲ್ಲ ಕೇಳ್ಕೊಂಡು ಏನು ನಾ ಹೋಗಿ ಹಣ್ಣು ಇಡಕ್ಕೆ ಒಂದು ದಿನ ಗುರ್ತು ಮಾಡ್ಕೊಂಡು ಬರ್ತೀನಿ. ಅಲ್ಲ ಆ ಹೆಣ್ಮಗಳು ಅದೇ ಅವ್ರ ಅತ್ತಿ ಅವಲಕ್ಕಿ ಮಾಡಿದ್ರು ಏನಾಗಿದ್ವು ಅದು ಅವಲಕ್ಕಿ. ನನ್ನ ಜೀವನದಾಗ ಅಂತ ಅವಲಕ್ಕಿ ತಿಂದಿಲ್ಲ ಹೋಗತ್ತಾಗ. ಅದು ಎಷ್ಟು ರುಚಿಯಾಗಿದ್ವು ಅವಲಕ್ಕಿ, ರಸರಸ ನಂಗೆ ಪಲ್ಲೆ. ಬಾಯಾಗ ನೆನೆಸ್ಕೊಂಡ್ರೆ ನೀರು ಬರ್ತಾವೆ. ಈಗೂ ಅವಲಕ್ಕಿರ ಅಷ್ಟು ಹದವಾಗಿ ಎಷ್ಟು ಚಂದ ನೆಂದಾವು. ಅದಕ್ಕೆ ಹಾಕಿದ ಕಾರ್ದಾಣಿ, ಆ ಕಡ್ಲಿ ಬೇಳೆ, ಆ ಮೆಲ್ಲದ ಜಿನ್ನ ಬಯಸಿ ಉದ್ದಿನ ಬೇಳೆ, ಶೇಂಗಾ ಕಾಳು ಕೆಂಪು ಕಚಕಚ ಅನ್ನಂಗಿಲ್ಲ, ನೀ ಹಾಕಿರ್ತಿದ್ಯಲ್ಲ ಹಂಗೆ ಕರಮ್ ಕರಮ್ ಅನ್ನಂಗೆ ಶೇಂಗಾ ಕಾಳು. ನೆನೆಸ್ಕೊಂಡ್ರೆ ಬಾಯ ನೀರು ಬರ್ತಾವಲ್ಲೇ. ಅದು ಹೆಂಗೆ ಮಾಡಿದ್ಲ ಏನೋ ಕೇಳ್ಕೊಂಬೇಕು ಬೇಡ. ಇಲ್ಲ ಹೋಲಿ ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಲಿ ಹಂಗೆ ಮಾಡ್ಬೇಕಾ ಮತ್ತೆ ತಿಂದು ಬಂದು ನೋಡು. ಯೋ ಕಟ್ಬಾಯ ಜೊಲ್ ಇಳಿಯಾಕತ್ತಲ್ಲ ಒಂದ್ ಅಳತಿ. ಏನ್ ನಾನು ಎಂದು ಅವಲಕ್ಕಿ ಮಾಡೇ ಇಲ್ಲ, ಪಾಪ ತಿಂದೇ ಇಲ್ಲ ನೀವು. ಎಷ್ಟಲ್ಲ ನಾನು ಚಲೋ ಚಲೋ ಮಾಡಿಕೊಟ್ಟಿಲ್ಲನ್ರಿ. ಆಗಿರ್ತಾವ ಯಾವಾಗಾರ ಅಪ್ಪಿ ತಪ್ಪಿ ಅವು ರುಚಿ ಆಗಿರ್ತಾವ. ಆದ್ರೂ ಇಷ್ಟಕೊಂಡು ಹಾಕಿಸ್ಕೊಂಡೇನಿಲ್ಲ ತಾಟಿಗೆ. ಉಷ್ಟು ತಿಂದ್ರು ಇನ್ನೊಸ್ ಬೇಕನ್ಸಕತ್ತೈತಿ. ಒಳಗದಾವು ಇಲ್ಲ ಮತ್ತೆ ಆಮೇಲೆ ಇವ್ಯಾ ನಮ್ನಿ ಅವಲಕ್ಕಿ ತಿಂತ ನಾನು ಇನ್ಕೊಳ್ಳೋದು ಬೇಡ ಅಂತೇಳಿ ತಿನ್ಬೇಕಂತ ಒಳಗೆ ಆಸೆ ಇದ್ರು ತಿನ್ಲಿಲ್ಲ. ಆ ಹೆಣ್ಮಗಳು ಪಾಪ ಕೇಳಿದ್ಲು ಬಿಡಿ ಇನ್ನೂ ಅವಲಕ್ಕಿ ತರಲಿ ಅಂತೇಳಿ. ಹ್ಞೂ ಅಂತ ಬಾಯಿಗೆ ಬಂದಿತ್ತು. ಅಷ್ಟೊತ್ತಿಗೆ ಅದನ್ನಲ್ಲ ಆಕಿ ಗಂಡ ಮಲ್ಲೇಶಣ್ಣರು ಬೇಡ ಬೇಡ ಸಾಕಾಗಿ ಹೋತೋ ಮರ ಆಯ್ತಾಗ ಅವ್ರಿಗೆ ಕೇಳೋನ್ನಲ್ಲ. ಇನ್ನು ಅವನ ಬೇಡ ಅಂದಾನ. ನಾ ತಿಂದ್ರೆ ಏನು ತಿಕ್ಕೊಳಕಿಲ್ಲ ಅಂತೇಳಿ ನಾನು ಹಾಕಿಸ್ಕೊಲೇ ಇಲ್ಲ. ಆ ಕೊತ್ತಂಬರಿ ಎಲ್ಲ ಎಂತ ಚಂದ ಹಾಕಿದ್ರು ಅವ್ರು. ಜವಾರಿ ಕೊತ್ತಂಬರಿ ನೋಡ್ಲಿ ಅದು ಹೊಲ್ದಂತ ಏನವಾ. ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀ ನಿಮ್ಮ ಅತ್ತಿ ಕಡೆ ಅದು ಏನು ಕೇಳ್ತೀಯೋ ಏನು ಅಡಿಗೆ ಕಲಿತೀಯೋ ನಂಗೆ ಗೊತ್ತಿಲ್ಲ. ಅವಲಕ್ಕಿ ಹೆಂಗೆ ಮಾಡಿದ್ರಿ ಅಂತೀರ, ಅದು ಹೆಂಗಾಗಿತ್ತು ನನಗೆ ಅದು ತಿನ್ಬೇಕು ಹಂಗೆ ಮಾಡಿ ತೋರಿಸ್ರಿ ಅಂತ ಅವಲಕ್ಕಿ ಮಾಡೋದು ಕಲ್ಕೊ ಚಲೋ ಹೆಂಗೆ. ಇಲ್ಲಿ ಬಂದಾಗಾರ ಮಾಡಿಕೊಡುವಂತಿಲ್ಲ, ನಾನು ನಿನ್ನ ನೋಡಕ್ಕೆ ಬಂದಾಗ ಮಾಡಿಕೊಡುವಂತಿ. ಏನು ಮಾಡಿದ್ರು ನಿಮ್ಮ ಅತ್ತಿಯರ ಅವಲಕ್ಕಿ ಭಾರಿ ಇದು ಬಿಡ. ಅದ್ರ ನಂತ ಅವಲಕ್ಕಿನ ತಿಂದಿಲ್ಲ, ಯಾವ ಹೋಟೆಲ್ನಾಗೂ ತಿಂದಿಲ್ಲ, ಎಲ್ಲಿ ತಿಂದಿಲ್ಲ ಹೋಗತ್ತಾಗ. ಹೌದಪ್ಪ ಸರಿ. ಹಂಗಾರೆ ನಾನು ಹೋಗ್ಬೇಕಂತದೇನಲ್ಲ ಅತ್ತಿ ಕೇಳಿ ಅವಲಕ್ಕಿನೇ ಮಾಡಿಸ್ಕೊಂಡು ತಿಂದು ಬರ್ತೇನೆ. ಹಂಗ ಮಾಡು. ಅಪ್ಪ ಮಗಳಿಗೆ ಏನಾಗಿದ್ದಿತ್ತೆ? ಏನ್ ಚಿಕನ್ ಮಟನ್ ಸಾರು ತಿಂದು ಬಂದಂಗ ಮಾಡಕತ್ತಾವಲ್ಲ ಇವ. ನಡಿ ನಿಮ್ಮ ಹೋಗಿ ಯಾಕೆ ಹೊಟ್ಟೆಗೆ ಸಂಕಟ ಹೇಳಕತ್ತ ನಡಿ ನಡಿ. ಅಯ್ಯೋ ದೇವ್ರೆ. ಅಲ್ಲ ಅಡ್ಡಿ ಇಲ್ಲ, ಚಲೋ ಆಗಿದ್ವು ಅವಲಕ್ಕಿ, ಮಸ್ತಾಗಿದ್ವು. ಏನು ಹಾಕಿ ಮಾಡಿದ್ಲ ಏನಪ್ಪ. ಇನ್ನೇನು ಅವಲಕ್ಕಿ ರುಚಿ ಆಗಿದ್ವು. ಅಡಿಗೆ ರುಚಿ ಮಾಡ್ತಾಳಕಂತ ಹೆಣ್ಮಗಳು. ಒಬ್ಬೊಬ್ರ ಕೈಯಾಗ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಏನು ಹಾಕ್ಲಿ ಬಿಡ್ಲಿ ಎಟ್ಟು ಹಾಕ್ಲಿ ಒಟ್ಟು ರುಚಿ ಆಗ್ಬಿಡ್ತದೆ ಅವ್ರ ಕೈಯಾಗ ಅಡಿಗೆ ಚಲೋ ಆಗಿತ್ತು. ನನಗೂ ತಿನ್ಬೇಕನ್ಸಿತ್ತು, ಆದರೆ ಹೆಚ್ಚಿಗೆ ಹೆಂಗೆ ತಿನ್ನಲಿಲ್ಲ. ಅವ್ರ ಮುಂದೆ ಹೇಳ್ಬೇಡ್ರಿ ಮತ್ತೆ. ನನಗೂ ಅವಲಕ್ಕಿ ಭಾರಿ ರುಚಿ ಎತ್ತಿದ್ವು. ಒಂದು ಅವಲಕ್ಕಿ ಕತೆ ಆತಿದ್ವು. ಕಲಿತೀನಿ ಹೆಂಗೆ ಮಾಡೋದು ನೋಡಿ, ನಾಳೆ ಮಾಡ್ತೇನೆ ಅದನ್ನ ಅವಲಕ್ಕಿನ. ಅಲ್ಲ ಆಮೇಲೆ ಇನ್ನೊಂದು ಮಾತು, ನನ್ನ ಮಗಳನ್ನ ಆ ಮನೆಗೆ ಕೊಡಾಕತ್ತಿದ್ದು ಒಳ್ಳೇದು ಕೆಟ್ಟದ್ದು ನನಗೆ ಗೊತ್ತಾಗೋಲ್ತಲ್ಲ. ಹುಡುಗ ಹುಡುಗಿ ಇಡುಜೋಡು ಚಂದ ಐತಿ. ಆ ಮನೆಗೆ ಕೊಟ್ಟರೆ ನನ್ನ ಮಗಳು ಸುಖವಾಗಿರ್ತಾಳ. ನಮ್ಮ ಮನೆಯರ ಅನುಕೂಲವಾಗೈತಿ. ನೀವೇ ನೋಡ್ತೀರಿ, ಈ ಸೊಪ್ಪ ಗೀಪ ಹೊಸ ಮನೆ ಕಟ್ಸೇವಿ, ಅಡಿಗೆ ಮನೆ ತಳ ಅಂತೈತಿ, ಆಕೆ ಮಕ್ಕಳು ಕ್ವಾಣಿ ಇಂಬೈತಿ, ಎಲ್ಲ ಅನುಕೂಲವಾಗಿ ಮಾಡೇವಿ. ಆ ಮನೆಯೊಳಗೆ ಅಷ್ಟು ಅನುಕೂಲ ಇಲ್ಲ. ಅಲ್ಲಿ ಕೊಟ್ಟರೆ ನನ್ನ ಮಗಳು ಹೋಗಿ ಹೊಂದ್ಕೊಂತಾಳ ಏನ ನನಗಂತೂ ತಿಳಿಲಾರ್ದಂಗೆ ಆಗಿಬಿಟ್ಟೈತಿ. ಸುಮ್ಮನೆ ರೊಕ್ಕ ಇದ್ದವ ನೋಡಿ ಕೊಟ್ಟಿದ್ರೆ ಅಕ್ಕಿತ್ತು. ಈ ನನ್ನ ಗಂಡ ಗುಣ ಇದ್ದವ ಅಂತ ಹುಡ್ಕಾಕತ್ತ. ಗುಣಕ್ಕಿಂತ ರೊಕ್ಕನ ಚಲೋ ಅಂತ ನನಗೆ ಅನ್ನಿಸ್ತೈತಿ. ನಿಮಗೆ ಹೆಂಗೆ ಅನ್ನಿಸ್ತೈತಿ? ಏನ ರೊಕ್ಕಕ್ಕಿಂತ ಗುಣ ಮುಖ್ಯನ? ನನ್ನ ಗಂಡ ಮಾತೆತ್ತಿದ್ರೆ ಅದು ಏನೋ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹಂಗಂದಿದ್ರು ಹಿಂಗಂದಿದ್ರು, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ನೀವು ಕೊಟ್ಟಿರಿ ಅಂತಾರಪ್ಪ. ಹಂಗಿದ್ದಿತ್ತಂದ್ರೆ ಸಂಸ್ಕಾರ ಕೊಟ್ಟಿದ್ರೆ ಒಬ್ಬ ಮಗಳು ಯಾಕೆ ಹುಡುಕಿದ್ಲು ಯಾವನ್ನ ಬೆನ್ನತ್ಕೊಂಡು? ಅದು ಮತ್ತು ಹೊಟ್ಟಿಲ್ ಬೇರೆ ಆಗಿ ದರಿದ್ರ ಗೆಟ್ಟಕ್ಕೆ ಆಕೆ ಏನಾರು ಹೊಳೆ ಬಂದ್ರೆ ಏನು ಮಾಡೋದು? ಬಾಳೆಗೆಟ್ಟು. ನಾದ್ನಿ ಇದ್ದ ಮನ್ಯಾಗ ನಾಯಿ ಬಾಳೆ ಮಾಡಂಗಿಲ್ಲ ಅಂತ ಬಗಾನ ಏನಾರ ಬಾಳೆಗೆಟ್ಟು ಮನೆಗೆ ಬಂದು ಕುಂತ್ಲಂದ್ರೆ ನನ್ನ ಮಗಳ ಗತಿ ಏನು? ಇದನ್ನೆಲ್ಲ ಈಗ ಮಾತಾಡ್ಕೊಂಡ್ಬಿಡ್ಬೇಕಪ್ಪ, ಮಾತಾಡ್ಕೊಂಡ್ಬಿಡ್ಬೇಕು. ಗಿರ್ಜಕ್ಕರಿಗೆ ನಾನೇ ಕೇಳ್ತೇನೆ ಇದ್ರ ಬಗ್ಗೆ.